ಹಾಯ್ ನಮಸ್ತೆ ಎಲ್ಲರಿಗೂ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೇತುಬಂಧ ಪರೀಕ್ಷೆ 2026-21 ಸಾಲಿನ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಮತ್ತು ಕಲಿಕಾ ಫಲಗಳನ್ನು ನೋಡೋಣ. 10ನೇ ತರಗತಿಯ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತ ಪೂರ್ವವಾಗಿ ಕಲಿಕಾ ಫಲಗಳನ್ನು ಓದ್ಕೊಳ್ಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು. ಓಕೆ, ಅಷ್ಟನ್ನು ಓದ್ಕೊಳ್ಳಿ. ಒಟ್ಟು 10 ಪ್ರಶ್ನೆನ ಕಲಿಕಾ ಫಲಗಳನ್ನ ಕೊಟ್ಟಿರ್ತಾರೆ, ಅವುಗಳನ್ನು ಓದ್ಕೊಳ್ಳಿ. ನಾನು ಡೈರೆಕ್ಟಾಗಿ ಪೂರ್ವ ಪರೀಕ್ಷೆಗೆ ಬರ್ತಿದ್ದೀನಿ. ಅಲ್ಲಿ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟನ್ನು ಈಗಾಗಲೇ ಅಪ್ಲೋಡ್ ಮಾಡ್ತೀವಿ. 10ನೇ ತರಗತಿಗೆ ಸಂಬಂಧಪಟ್ಟಂಥ ಪೂರ್ವ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಈ ರೀತಿ ಇರುತ್ತೆ. ಪ್ರಶ್ನೆ ನಂಬರ್ 1, ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ ಯಾರು? ಹಾಗೆ ಮರಾಠರ ಆಡಳಿತದಲ್ಲಿ ಅಷ್ಟಪ್ರಧಾನ ಮಂಡಳಿ ಅಂದರೇನು? ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ನಮ್ಗೆ ಗೊತ್ತಿರುವ ಹಾಗೆ ಬಸವಣ್ಣವರು ಅಂತ ಕರಿತೀವಿ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಓಕೆ, ಭಾರತದ ನೆರೆಹೊರೆಯ ಯಾವುದಾದ್ರೂ 2 ರಾಷ್ಟ್ರಗಳು ತಿಳಿಸ್ಬೇಕಾಗತ್ತೆ. ಅಮೇರಿಕಾ, ಬ್ರಿಟನ್ ಅಂತ ಬರಿತೀವಲ್ಲ ಆ ರೀತಿ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸ್ಥಾಪಿಸಲು ಇರುವಂಥ ಪ್ರಮುಖ ಸಂಸ್ಥೆ ಯಾವುದಂದ್ರೆ ಅಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಕರಿತೀವಿ. ಅನ್ನೋದು ಬರೀಬೇಕಾಗುತ್ತೆ. ಇನ್ನು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಬೆನ್ನೆಲುಬು ಎಂಬುದು ಯಾವ ವಲಯನ ಅಂದ್ರೆ ಕೃಷಿ ವಲಯ. ಕೃಷಿ ವಲಯ ಆನ್ಸರ್ ಕೃಷಿ ವಲಯ ಇರುತ್ತೆ. ಬ್ಯಾಂಕಿಂಗ್ ಮತ್ತು ವಿಮೆ ಯಾವ ವಲಯಕ್ಕೆ ಸೇರುತ್ತದೆ ಅಂದ್ರೆ ಸೇವಾ ವಲಯ. ಸರ್ವಿಸ್ ಸೆಕ್ಟರ್ ಅಲ್ಲಿ ಸೇರಿರುತ್ತೆ ಇದು. ಇನ್ನು ಉತ್ಪಾದನೆ ಯಾವುದಾದ್ರು 2 ಪ್ರಮುಖ ಅಂಶಗಳು ಬರೀಬೇಕಾಗುತ್ತೆ. ದೇಶದ ಒಳಗೆ ನಡೆಯುವಂಥ ವ್ಯಾಪಾರ ಏನೆಂದು ಕರಿತೀವಿ ಅಂದ್ರೆ ಯಾವುದು? ದೇಶದಲ್ಲಿ ನಡೆಯುವಂಥ ವ್ಯಾಪಾರನ ನಾವು ವಿದೇಶಿ ವಿನಿಮಯ ದರ ಅಂತ ಕರಿತೀವಿ. ಅವಾಗ ಉತ್ತರನ ಕೊಟ್ಟಿದ್ದಾರೆ ನೋಡಿ. ಕೃಷ್ಣದೇವರಾಯ, ಶಿವಾಜಿ ಆಡಳಿತದಲ್ಲಿ 8 ಸಚಿವರ ಮಂಡಳಿ ಅಂದ್ರೆ ಅಲ್ಲಿ ಕರಿತೀವಿ. 8 18 ಒಂದು ಸಂಬಂಧಪಟ್ಟಂತ ಕರಿತೀವಿ. ಇನ್ನು ಬಸವಣ್ಣವರು ಅದ್ವೈತ ಇದು ಮಾಡಿದ್ದು ಒಂದು ಅನುಭವ ಮಂಟಪ ಸ್ಥಾಪಿಸಿದ್ರು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಪಾಕಿಸ್ತಾನ, ಚೀನಾ, ಶ್ರೀಲಂಕಾ 2 ದೇಶಗಳು ಅಂದ್ರೆ ಭಾರತ ನೆರೆಹೊರೆ ರಾಷ್ಟ್ರಗಳು. ವಿಶ್ವಸಂಸ್ಥೆ ಅಂತ ಕರಿತೀವಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕರಿತೀವಿ. ಪ್ರಾಥಮಿಕ ವಲಯ ಬರುತ್ತೆ ಅದು ಕೃಷಿ ಅನ್ನೋದು. ತೃತೀಯ ವಲಯ ಸೇವಾ ವಲಯ ಬರುತ್ತೆ ನೋಡಿ. ಬ್ಯಾಂಕ್ ಮತ್ತು ವಿಮೆ ಅನ್ನೋದು ಸೇವಾ ವಲಯ ಬರುತ್ತೆ. ಭೂಮಿ, ಶ್ರಮ, ಬಂಡವಾಳ ಸಂಘಟನೆ ನೋಡಿ, ಇವು ಸಂಬಂಧಪಟ್ಟಿದ್ವು. ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ದೇಶದಲ್ಲಿ ನಡೆಯುವಂಥ ವ್ಯಾಪಾರಕ್ಕೆ ಆಂತರಿಕ ವ್ಯಾಪಾರ. ಇನ್ನು ಪ್ರಶ್ನೆ ನಂಬರ್ 7ರಲ್ಲಿ ಸರಿಯಾಗಿ ನೋಡ್ಕೋಬೇಕಾಯ್ತು. ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ. ಪ್ರಶ್ನೆ ಪತ್ರಿಕೆ ನೋಡೋಣ. 1ನೇ ಪ್ರಶ್ನೆ, ಮಧ್ಯಕಾಲೀನ ಆಡಳಿತದಲ್ಲಿ ಪದ್ಧತಿಗೂ ಮತ್ತು ಇಂದಿನ ಆಧುನಿಕ ಆಡಳಿತಕ್ಕೂ ಇರುವಂಥ ಒಂದು ಸಾಮಾನ್ಯತೆ ಅಂದ್ರೆ ವ್ಯತ್ಯಾಸ ಅಂತ ಕರಿತೀವಿ. ಮೊಘಲರ ಕಾಲದ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ನೀಡಿ ಅಂತ ಕರಿತೀವಿ. ಭಕ್ತಿ ಪಂಥದ ಸಂತರು ಸಮಾಜದಲ್ಲಿ ಯಾವ ಮೌಲ್ಯಗಳನ್ನು ಬಿತ್ತಲು ಪ್ರಯತ್ನಿಸಿದರು? ಹಾಗೆ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಕರಿತೀವಿ. ಅಲ್ಲಿ ರಾಮಕೃಷ್ಣ ಪರಮಹಂಸ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ವಿದೇಶಾಂಗ ನೀತಿಯನ್ನು ಒಂದು ದೇಶಕ್ಕೆ ಏಕ ಅಗತ್ಯವಾಗಿದೆ. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ದೇಶಗಳು ಯಾವುವು ನಾವು ಕರಿತೀವಿ, ಅವು ನೋಡ್ಕೋಬೇಕು. ತೃತೀಯ ವಲಯ ಅಥವಾ ಸೇವಾ ವಲಯದ 2 ಉದಾಹರಣೆ ನೀಡಿ. ದ್ವಿತೀಯ ವಲಯದ ಮತ್ತು ಕೈಗಾರಿಕಾ ವಲಯವು ಹೇಗೆ ಪ್ರಾಥಮಿಕ ವಲಯದ ಮೇಲೆ ಅವಲಂಬಿತವಾಗಿದೆ? ಆರ್ಥಿಕ ಅಭಿವೃದ್ಧಿಯ ಬಂಡವಾಳ ಪಾತ್ರವೇನು? ಅಂತಾರಾಷ್ಟ್ರೀಯ ವ್ಯಾಪಾರವು ದೇಶದ ಆರ್ಥಿಕತೆಗೆ ಹೇಗೆ ಸಹಕಾರಿಯಾಗಿದೆ? ಅವುಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರೆ. ಸಾಫಲ್ಯ ಪರೀಕ್ಷೆಯ ಉತ್ತರಗಳು ಇಲ್ಲಿದೆ ನೋಡಿ. ಅಷ್ಟನ್ನು ಸರಿಯಾಗಿ ನೋಡ್ಕೋಬೇಕಾಗಿರುತ್ತೆ. ರಾಮಕೃಷ್ಣ ಮಿಷನ್ ಅಂತ ಸ್ಥಾಪಿಸ್ತಾರೆ. ಭಾರತ ಮತ್ತು ಚೈನಾ. ಹಾಗೆ ಸಾಮಾಜಿಕ ಮತ್ತು ಭಾತೃತ್ವ ಮತ್ತು ಮಾನವೀಯತೆ. ತಾಜ್ ಮಹಲ್ ಅಥವಾ ಕೆಂಪು ಕೋಟೆ. ಓಕೆ, ಶಿಕ್ಷಣ, ಆರೋಗ್ಯ, ಸಾರಿಗೆ ಮತ್ತು ಸಂವಹನ 2 ಅಂಶಗಳಾಗಿರ್ತವೆ. ಕಚ್ಚಾ ವಸ್ತುಗಳಿಗೆ ಕೈಗಾರಿಕೆಗಳು ಕೃಷಿ ಮೇಲೆ ಅವಲಂಬಿತವಾಗಿರುತ್ತವೆ. ಅಷ್ಟು ಪ್ರಶ್ನೆನ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ನೋಡಿ. ಒಟ್ಟು 3 ಪೇಜನ್ನು ಹೊಂದಿರುವಂಥ ಕಂಪ್ಲೀಟ್ ಆಗಿ PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೋಬಹುದು. ಆದಷ್ಟು ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಅಂತ ಹೇಳ್ತಾ